ಸಿದ್ಧಾರ್ಥ ಸಾವನ್ನಪ್ಪದಾಗ್ಲೇನೆ ನಮಸ್ಕಾರ. ಒಂದು ಆತಂಕ ಎದುರಾಗಿತ್ತು, ಏನ್ ಆಗ್ತಿದೆ ಅಂತ. ಈಗ ಮತ್ತೊಂದು ಅದೇ ರೀತಿಯ ಸಾವಾಗಿದೆ. ಅವರ ಕುಟುಂಬದ ಸದಸ್ಯರು ಮಾತನಾಡ್ತಿರೋ, ಅವ್ರ ಸಹೋದರ ₹1 ಸಾಲ ಇರ್ಲಿಲ್ಲ ಅವರಿಗೆ, ಅಥವಾ ಬೇರೆ ಯಾರಿಂದನೂ ಥ್ರೆಟ್ ಇರ್ಲಿಲ್ಲ, ಶತ್ರುಗಳು ಇರ್ಲಿಲ್ಲ. IT ಅಧಿಕಾರಿಗಳು ಹಲವಾರು ತಿಂಗಳುಗಳಿಂದ ತೊಂದರೆ ಕೊಡ್ತಿದ್ರು ಅಂತ ಅವ್ರು ಹೇಳ್ತಿದ್ದಾರೆ. ಸಿದ್ಧಾರ್ಥ ಅವರ ಸಾವಿಗೂ ಮತ್ತು ರಾಯ್ ಅವರ ಸಾವಿಗೂ ಬಹಳ ವ್ಯತ್ಯಾಸ ಇದೆ. ಸಿದ್ಧಾರ್ಥ ತುಂಬಾ ಸಾಲದಲ್ಲಿದ್ರು, ಅದರಲ್ಲೂ ಈ ಒಂದು ಖಾಸಗಿ ವ್ಯಕ್ತಿಗಳಿಂದ ಸಾಲ ತಗೊಂಡಿದ್ರು ಅಂತ ಅನೇಕ ಮಾಹಿತಿಗಳು ಇತ್ತು ಅವಾಗ. ಆದ್ರೆ ಸಿದ್ಧಾರ್ಥ ಆಗ್ಲಿ ಮತ್ತು ಅಥವಾ ರಾಯ್ ಆಗ್ಲಿ ಈ ಸಾವಿರಾರು ಕೋಟಿ ಏನು ಸಂಪತ್ತನ್ನು ಗಳಿಸಿದ್ದಿದೆಯಲ್ಲ, ಈ ತರದ ಒಂದು ಬೆಳವಣಿಗೆ ದುರ್ಬಲ ವ್ಯಕ್ತಿಗಳಿಗೆ ಆಗೋದಿಲ್ಲ. ಹಿ ಮಸ್ಟ್ ಬಿ ವೆರಿ ಸ್ಟ್ರಾಂಗ್. ಅತ್ಯಂತ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ಸ್ಟ್ರಾಂಗ್ ಇದ್ರೆ ಮಾತ್ರ, ಬಲಶಾಲಿ ಆಗಿದ್ರೆ ಮಾತ್ರ ಈ ಮಟ್ಟದ ಎತ್ತರಕ್ಕೆ ಬೆಳೆಯಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಯಾಕೆ ಹೀಗೆ ಮಾಡ್ಕೊಳ್ತಾರೆ? ಆ ಒತ್ತಡಗಳು ಏನು ನನಗೆ ಇಂದಿಗೂ ಕೂಡ ತಿಳಿಯಲಾರದ ಒಂದು ಸೋಜಿಗ ಅದು. ಸಿದ್ಧಾರ್ಥ ಅಂತ ಎಂತ ಹೌ ಪೇನ್ಫುಲ್ ಡೆತ್ ಇಟ್ ವಾಸ್, ಎಂತ ನೋವಿನ ಆತ್ಮಹತ್ಯೆ ವಿಚಾರ ಅದು. ಅಬ್ಸಲ್ಯೂಟ್ಲಿ ಅನ್ರೀಸನೇಬಲ್. ಹಾಗೇನೆ ರಾಯ್ ಕೂಡ, ಈಗ CJ ರಾಯ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಇಲ್ಲವೋ ಬೇರೆ ವಿಚಾರ. ಆದ್ರೆ ಮಾಧ್ಯಮಗಳಲ್ಲಿ ಬರೋ ಸುದ್ದಿಗಳಂತೂ ಹೇಗಿದೆ ಅಂದ್ರೆ ಅವರೇ ಬಂದೂಕನ್ನ ಪಿಸ್ತೂಲ್ ಅನ್ನು ತಗೊಂಡು ಎದೆಗೆ ಗುಂಡು ಹಾರಿಸಿಕೊಂಡು ಸತ್ರು ಅಂತ. ಈಗ ಒಂದು ವಿಟ್ನಾಳ್ ಅವರೇ, ನಾವು ಅದಕ್ಕೆ ಒಂದು ಕನ್ಕ್ಲೂಷನ್ ಬರಕ್ ಆಗೋದಿಲ್ಲ. IT ಅಧಿಕಾರಿಗಳು ಎದುರುಗಡೆ ಇದ್ರ, ಐ ವಿಟ್ನೆಸ್ ಯಾರಾದ್ರೂ ಇದ್ರ, ಎದೆಗೆ ಯಾಕ ಸಾಮಾನ್ಯ ತಲೆಗೆ ಗುಂಡು ಹಾರಿಸ್ಕೋತ ಎಲ್ಲ ಇರತ್ತೆ. ಮತ್ತೆ ಒಂದ್ ತನಿಖೆ ನಡೆಯೋ ಹೊತ್ತಿಗೆನೆ ಅವರು ಆನ್ ರೈಡ್ ಅಲ್ಲಿ ಇದ್ದ ಸಂದರ್ಭದಲ್ಲಿ ರಿವಾಲ್ವರ್ ಅವ್ರ ಕೈಲಿ ಇತ್ತ, ಫೋನ್ ಅವ್ರ ಕೈಲಿ ಇತ್ತ, ಇದೆಲ್ಲ ಪ್ರಶ್ನೆ ಇದೆ, ಅನುಮಾನಗಳಿದೆ. ಅಲ್ಲ, ಯಾವ್ದು ದಾಖಲೆಯನ್ನ ಕೇಳಿದ ಒಂದು ದಾಖಲೆಯನ್ನ ತಗೊಂಡ್ ಬರ್ತೀನಿ ಅಂತ ಬೇರೆ ರೂಮಿಗೆ ಹೋಗಿ ಗುಂಡು ಹಾರಿಸ್ಕೊಂಡಂತ ಒಂದು ಮಾಹಿತಿ. ಬಟ್ ಎನಿವೇಸ್ ವಿ ಕೆನಾಟ್ ಯಾವ್ದನ್ನು ನಾವು ಕನ್ಕ್ಲೂಸಿವ್ ಆಗಿ ಹೇಳಕ್ ಆಗೋದಿಲ್ಲ, ಹೇಳಬಾರ್ದು ಕೂಡ. ಆದ್ರೆ ನನಗೆ ಅರ್ಥ ಆಗದೆ ಇರೋದಂದ್ರೆ ಇನ್ಕಮ್ ಟ್ಯಾಕ್ಸ್ ರೇಡ್ಗೆ ಯಾಕೆ ಎಷ್ಟು ಗಾಬರಿ ಪಡಬೇಕು ಈ ತರ ಜನ ಅಂತ. ಪ್ರತಿ ತಿಂಗಳು ಕಿರುಕುಳ ಕೊಡ್ತಿದ್ದಾರೆ, ತಿಂಗಳು ಕೊಡ್ತಿದ್ದಾರೆ, 10 ಬಾರಿ ಕಿರುಕುಳ ಕೊಡ್ತಿದ್ದಾರೆ. ಅದಕ್ಕೆ ಅನೇಕ ಕಾನೂನಾತ್ಮಕ ಮಾರ್ಗೋಪಾಯಗಳಿದಾವೆ. ಆ ಒಂದು ವ್ಯಾಜ್ಯವನ್ನು ಬಗೆಹರಿಸುವ ಅನೇಕ ಮಾರ್ಗೋಪಾಯಗಳಿದಾವೆ. ದಿಸ್ ಎಕ್ಸ್ಟ್ರೀಮ್ಲಿ ರಿಯಲಿ ಎಕ್ಸ್ಟ್ರೀಮ್. ಯಾಕಂದ್ರೆ ರಾಯ್ ಅವ್ರನ್ನ ಸ್ವಲ್ಪ ನಾನು ಬಲ್ಲೆ. The kind of person he was, doesn't match this. ಅವ್ರ ವ್ಯಕ್ತಿತ್ವಕ್ಕೂ ಈ ಘಟನೆಗೂ ಒಂದು ತಾಳ ಹೋಗೋದಿಲ್ಲ. ಅಂದ್ರೆ ನೀವ್ ಹೇಳಿದಷ್ಟು ಸುಲಭ ಇರೋದಿಲ್ಲ ಅಂತ ಉದ್ಯಮಿಗಳ ವಾದ ಏನಿದೆ ಅಂತಂದ್ರೆ, ಬಹಳ ಕಾಟ ಕೊಡ್ತಾರೆ. ಈಗ ರಾಯ್ ಅವ್ರ ವಿಚಾರದಲ್ಲಿ ಅವರ ಸಹೋದರ ಹೇಳ್ತಿದ್ದು 2005, 2010, ಆದ್ರೆ ವರ್ಷ ಪದೇ ಈ ತರದ ದಾಳಿಗಳಾಗತ್ತೆ. ಮತ್ತೆ ಪದೇ ಬಂದ ಸಂದರ್ಭದಲ್ಲೂ 2008-09 ಪ್ರಾಜೆಕ್ಟ್ ಬಗ್ಗೆ ಕೇಳ್ತಾ ಇದ್ರು, 2008 ಬಗ್ಗೆ ಪ್ರಾಜೆಕ್ಟ್ ಬಗ್ಗೆ ಕೇಳ್ತಾ ಇದ್ರು. 3-4 ದಿನಗಳ ಎಷ್ಟು ದಾಖಲೆ ಕೊಟ್ಟರು ಅವರಿಗೆ ಸಾಕಾಗೋದಿಲ್ಲ. ಇದೇ ರೀತಿ ದಾಳಿ ಮುಂದುವರೆದ್ರೆ ಈ ದೇಶದಲ್ಲಿ ಯಾವ ಉದ್ಯಮಿಗಳು ಬರೋದಿಲ್ಲ, ಎಲ್ಲ ಮೇಲೆ ಹೋಗ್ಬಿಡ್ತಾರೆ ಅಂತ ಅವ್ರ ಸಹೋದರ ಮಾತಾಡ್ತಾ ವ್ಯಕ್ತಪಡಿಸಿದ್ರು. ಆ ಮಟ್ಟಿನ ಟಾರ್ಚರ್ ಮತ್ತು ಒತ್ತಡವನ್ನ ಹೇರ್ತಾರೆ. ಎಲ್ಲ ಬ್ಯಾಂಕ್ಗಳನ್ನ, ಅಕೌಂಟ್ಗಳನ್ನ ಸ್ಕ್ವೀಸ್ ಮಾಡ್ಬಿಡ್ತಾರೆ. ಬೇರೆ ಸಮಸ್ಯೆಗಳಾಗತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ಉದ್ಯಮಿ ಮೇಲೆ IT ದಾಳಿ ಆಗಿದೆ ಅಂತಂದ್ರೆ ಆತನ ವ್ಯವಹಾರಕ್ಕೂ ತೊಂದರೆನೆ, ಎಲ್ಲಾ ವ್ಯವಹಾರಕ್ಕೂ ತೊಂದರೆ ಆಗುತ್ತೆ. ಈ ತರದ ಎಲ್ಲವನ್ನ ತಂದು ಹಾಕ್ಬಿಡ್ತಾರೆ. ಅವರೊಂದು ಟಾರ್ಗೆಟ್ ಅನ್ನ ಮ್ಯಾಚ್ ಮಾಡ್ಬೇಕು, ಆ ಮ್ಯಾಚ್ ಮಾಡೋ ಕಾರಣಕ್ಕಾಗಿ ಇಷ್ಟೆಲ್ಲ ಮಾಡ್ತಾರೆ ಅನ್ನೋದು ಅವ್ರ ವಾದ ಆಗಿತ್ತು. ಅನೇಕ ಹಣಕಾಸು ನಿರ್ಮಲಾ ಸೀತಾರಾಮನ್ ಅವರನ್ನು ಒಳಗೊಂಡು ಅನೇಕ ಹಣಕಾಸು ಮಂತ್ರಿಗಳು ಬಜೆಟ್ ಮಂಡನೆ ಮಾಡುವಾಗ ಒಂದು ಸುಂದರವಾದ ಚಾಣಕ್ಯನ ಮಾತನ್ನು ಹೇಳ್ತಾರೆ. ತೆರಿಗೆಯನ್ನ ಹೇಗೆ ನಾವು ಸಂಗ್ರಹ ಮಾಡಬೇಕು. ಒಂದು ದುಂಬಿ ಹೂವಿಂದ ಏನು ತನ್ನ ಜೇನನ್ನ ಸಂಗ್ರಹಿಸ್ತದಲ್ಲ, ಹಾಗೆ ಹೂಗೆ ನೋವಾಗದೆ ಇರೋ ತರ ನಾವು ಹಾಗೇನೆ ಉದ್ಯಮಿಗಳಿಗೆ ಮತ್ತು ತೆರಿಗೆದಾರರಿಗೆ ನೋವಾಗದೆ ಇರೋ ತರ ನಾವು ತೆರಿಗೆಯನ್ನು ಸಂಗ್ರಹ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಆಗ್ತಾ ಇರೋದೇನು? ಇದು ದೊಡ್ಡ ಉದ್ಯಮ ಮಾತಾಯ್ತು. ಅನೇಕ ಜನ ಸಾಮಾನ್ಯ ಜನರಿಗೂ ಕಿರುಕುಳ ಆಗ್ತದೆ. ಯಾಕೆ ಈ ಸಮಸ್ಯೆ ಏನಾಗಿದೆ ಅಂದ್ರೆ, ಭಾರತದಲ್ಲಿ ಟ್ಯಾಕ್ಸ್ ನೆಟ್ವರ್ಕ್ ದೊಡ್ಡದಿಲ್ಲ. ಅದೇ ಒಂದಿಷ್ಟು ಲಿಮಿಟೆಡ್ 1% ಕಡಿಮೆ ಜನ ಟ್ಯಾಕ್ಸ್ ಪೇ ಮಾಡ್ತಾರೆ ಇಲ್ಲಿ. ಹೀಗಿರುವಾಗ ಅವ್ರ ಮೇಲೆ ಹೆಚ್ಚುವರಿ ಹೊರೆ ಹಾಕಿ ಅವರಿಂದನೇ ಹೆಚ್ಚುವರಿ ತೆರಿಗೆ ಸಂಗ್ರಹ ಮಾಡುವ ಒತ್ತಡದಲ್ಲಿ ಇವ್ರು ಇರ್ತಾರೆ. ಅದ್ರ ಆಚೆಗೂ ಕೂಡ ರಾಜಕೀಯ ಒತ್ತಡಗಳು ಇರ್ತವೆ, ಏನೇನೋ ಪ್ರತಿಭಟನೆಗಳು ಇರ್ತವೆ, ಇನ್ನೇನು ವ್ಯಾಜ್ಯಗಳು ಇರ್ತವೆ. ಹೀಗಿರುವಾಗ ಆ ಶಬ್ದ, ಆ ದುಂಬಿ ಮತ್ತು ಚಾಣಕ್ಯನ ಮಾತನ್ನ ಹೊರತಾಗಿ ಇದಕ್ಕೆ ಏನಕ್ಕೆ ನಮ್ಗೆ ಕಾಣ್ತಾ ಇದೆ ಅಂದ್ರೆ, ದಿಸ್ ಲುಕ್ಸ್ ಲೈಕ್ ಟ್ಯಾಕ್ಸ್ ಟೆರರಿಸಂ.
ಸರಿ ಸರ್, ಮಾತನಾಡ್ತೀನಿ ನಿಮ್ ಜೊತೆಗೆ ಚಂದ್ರಶೇಖರ್ ಅವರೇ. ಹಾ, ಒಂದು ದಂಗು ಬಡಿಸುವಂತ ಸುದ್ದಿ. ಕಾನ್ಫಿಡೆಂಟ್ ಗ್ರೂಪ್ ನ ಮಾಲೀಕರೇ ಆತ್ಮಹತ್ಯೆನ ಗೊತ್ತಿಲ್ಲ, ಅದಿನ್ನೂ ಕೂಡ ನಮ್ಗೆ ಕ್ಲಾರಿಫೈ ಆಗ್ಬೇಕಿದೆ, ಸಾವನ್ನಪ್ಪಿದ್ದಾರೆ. ಆ ಸಂದರ್ಭದಲ್ಲಿ ಐಟಿ ದಾಳಿ ನಡೀತಿತ್ತು, ಅಧಿಕಾರಿಗಳು ಕಚೇರಿಯ ಒಳಗಿದ್ರು. ಈ ಸಂದರ್ಭದಲ್ಲಿ ಅವರು ಮೃತಪಟ್ಟಿದ್ದಾರೆ. ಸಾಲ ಇರ್ಲಿಲ್ಲ ಅಂತ ಅವ್ರ ಸಹೋದರ ಹೇಳ್ತಾರೆ, ಥ್ರೆಟ್ ಇರ್ಲಿಲ್ಲ ಅಂತ ಅವ್ರ ಸಹೋದರ ಹೇಳ್ತಾರೆ, ಯಾರ ಜೊತೆನೂ ವೈರತ್ವ ಇರ್ಲಿಲ್ಲ ಅಂತ ಹೇಳ್ತಾರೆ, ಅಧಿಕಾರಿಗಳ ಒತ್ತಡ ಅಂತ ಹೇಳ್ತಾರೆ. ತಾವು ಒಬ್ಬ ಉದ್ಯಮಿಯಾಗಿ ಇದು ನಮಗಿಂತ ಹೆಚ್ಚಾಗಿ ನಿಮ್ಮನ್ನ ದಂಗು ಬಡಿಸಿರತ್ತೆ ಅಂತ ಅನ್ಕೊಳ್ತೀನಿ. ಏನ್ ಪ್ರತಿಕ್ರಿಯಿಸ್ತೀರಿ? ಅಲ್ಲ, ಖಂಡಿತವಾಗಿ ಈ ಒಂದು ವಿಷಯಕ್ಕೆ ತುಂಬಾ ವಿಷಾದವನ್ನ ವ್ಯಕ್ತಪಡಿಸ್ತೀನಿ. ಮೊದಲನೇದಾಗಿ ಅದು ನಮ್ಮ ಒಂದು ಸಿಸ್ಟಮ್ ಏನಿದೆಯಲ್ಲ, ಈಗ ನಿಮ್ಗೆ ಪ್ರತಿಯೊಬ್ಬರು ಗೊತ್ತು. ಈಗ ತಾನೇ ಇಕ್ಬಾಲ್ ಹೇಳ್ತಾ ಇದ್ರು ಇವರು ನಮ್ಗೆ, ನಮ್ಮ ಕಾಫಿ ಡೇ ಸಿದ್ಧಾರ್ಥ ಅವ್ರ ಬಗ್ಗೆ ಹೇಳ್ತಾ ಇದ್ರು. ಇದೇ ರೀತಿ ನಮಗೆ ಕಣ್ಣಿಗೆ ಕಾಣೋದು ದೊಡ್ಡ ದೊಡ್ಡ ಒಂದು ಉದ್ಯಮಿಗಳು, ಅವ್ರು ಎಷ್ಟು ಕಷ್ಟಪಟ್ಟು ಒಂದು ಉದ್ಯಮವನ್ನು ಬೆಳೆಸಿರ್ತಾರೆ, ಎಷ್ಟು ಸಾವಿರಾರು ಜನ ಕೆಲಸ ಮಾಡ್ತಾ ಇರ್ತಾರೆ. ಇದಕ್ಕಿಂತ ಮುಂಚೆ ನೂರಾರು ಕೋಟಿ ಅವರು ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಾರೆ, ಅದು ಪರ್ಸನಲ್ ಆಗಿರ್ಬೋದು, ಕಂಪನಿ ಆಗಿರ್ಬೋದು ಕಟ್ಟಿರ್ತಾರೆ. ಇದು ಒಂದು ಅವಕಾಶವನ್ನ ಗವರ್ಮೆಂಟ್, ಈ ಒಂದು ಕೆಲವು ರೂಪರೇಷೆಗಳಿದಾವೆ, ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಬೇಕಾದ್ರೆ ಏನೇನ್ ಮಾಡೋಕೆ ರೂಪರೇಷೆಗಳಿದಾವೆ. ಅದನ್ನ ಬಿಟ್ಟು ಈ ಪೊಲಿಟಿಕಲ್ ಪ್ರೆಷರ್ ಇರ್ಬೋದು, ಅದನ್ನ ಬಿಟ್ಟು ಬೇರೆ ಕಡೆ ನಿಮ್ಮ ಅವ್ರದ್ದು ಒಂದು ಇಂಟರ್ನಲಿ ಅವ್ರದ್ದು ಬೇರೆ ತಕ್ಕಂತ ಒಂದು ಪ್ರೆಷರ್ಗಳಿರ್ಬೋದು. ಆ ಪ್ರೆಷರ್ ಇಂದ ಇವತ್ತು ಐಟಿ ರೇಡ್ಗಳು ಆಗ್ತಾ ಇರೋತಕ್ಕಂಥ ಸರ್ಕಾರದವರು, ಈಗ ನಡೀತಾ ಇರೋ ಸರ್ಕಾರದವರು ಇದಕ್ಕೆ ಒಂದು ಗುರಿ ಹಾಕಿಸ್ಕೋತಾರೆ ಕೆಲವರು. ಆ ಗುರಿ ಹಾಕಿಸ್ಕೊಂಡು ಇದು ಬಂದು ಒಂದು ಇದಕ್ಕಲ್ಲ, ಇದು ಪೊಲಿಟಿಕಲಿ ಕೂಡ ನಾವು ಒಂದು ಇನ್ವಾಲ್ವ್ ಆಗಿರ್ತದೆ, ಇದು ತುಂಬಾ ಇನ್ವಾಲ್ವ್ ಆಗಿರ್ತದೆ. ಸೊ ಅದು ಯಾರಿಗೂ ಓಪನ್ ಆಗಿ ಯಾರಿಗೂ ಕಾಣೋದಿಲ್ಲ. ಬಟ್ ಇದೇ ರೀತಿ ಮುಂದುವರೆದ್ರೆ, ಈಗ ಒಂದು ಬಿಲ್ಡರ್ಸ್, ನೀವು ಇಂಡಿಯಾದಲ್ಲಿ ಇರತಕ್ಕಂಥ ಒಂದು ಸಾವಿರಾರು ಜನ ಬಿಲ್ಡರ್ಸ್ ಗಳಿದಾವೆ. ಟಾಪ್ 100 ಅಲ್ಲಿ ಇವ್ರು ಕೂಡ ಒಂದು ಕಾನ್ಫಿಡೆನ್ಸ್ ಗ್ರೂಪ್ ಕೂಡ ಒಂದು ಟಾಪ್ 100 ಇರತಕ್ಕಂಥ ಬಿಲ್ಡರ್ಗಳಲ್ಲಿ. ಅವ್ರ ಕೆಳಗಡೆ ಹೆಚ್ಚು ಕಡಿಮೆ ಒಂದು 2,000 ಜನ 3,000 ಜನ ಕೆಲಸ ಮಾಡ್ತಾ ಇದಾರೆ. ಸಾವಿರಾರು ಜನ ಇನ್ವೆಸ್ಟ್ ಮಾಡಿದ್ದಾರೆ, ಸಾವಿರಾರು ಜನ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಈಗ ಆಲ್ ಆಫ್ ಎ ಸಡನ್ ನೋಡಿ, ಎಲ್ಲ ಒಂದು ಅವರ ಟ್ರಾನ್ಸಾಕ್ಷನ್ ಸ್ಟಾಪ್ ಆಗಿ ಹೋಗುತ್ತೆ, ಬ್ಯಾಂಕ್ ಸ್ಟಾಪ್ ಆಗಿ ಹೋಗುತ್ತೆ, ಕನ್ಸ್ಟ್ರಕ್ಷನ್ಸ್ ನಡೀತಾರೆ ಸ್ಟಾಪ್ ಆಗುತ್ತೆ. ಇಷ್ಟು ಸಾವಿರಾರು ಜನ ಅವ್ರಿಗೆ ಏನು ಪ್ರತಿಯೊಂದು ಮೆಟೀರಿಯಲ್ ಕೊಟ್ಟಿರ್ತಾರೆ, ಕೆಲವರು ಅಡ್ವಾನ್ಸ್ ಕೊಟ್ಟಿರ್ತಾರೆ ಬ್ಯಾಂಕ್. ಇದನ್ನೆಲ್ಲ ಸ್ಟಾಪ್ ಆದಾಗ ಏನಾಗ್ತದೆ, ಇಷ್ಟು ಸಾವಿರಾರು ಜನಕ್ಕೆ ಎಫೆಕ್ಟ್ ಆಗ್ತದೆ ಅನ್ನೋದನ್ನ ಗೌರ್ಮೆಂಟ್ ಕೂಡ ಮನಗಂಡಿರಲ್ಲ. ಗೊತ್ತಿದ್ರು ಅವ್ರು ಈ ತರ ಮಾಡ್ತಾ ಇರ್ತಾರೆ. ಅದನ್ನ ಒಂದು ಕೆಲವು ರೀತಿಗಳನ್ನ ಇದ್ ಮಾಡ್ಕೊಂಡು, ಓಕೆ ನಿಮ್ಗೆ ಪ್ರಾಬ್ಲಮ್ ಇದೆ, ಟ್ಯಾಕ್ಸ್ ಇಟ್ಟಿದ್ದಾರೆ, ನೀವು ತಗೊಂಬನ್ನಿ, ಯಾವ್ಯಾವ್ದನ್ನ ನೀವು ಯಾವ್ದನ್ನು ಟ್ರಾನ್ಸಾಕ್ಷನ್ ನಿಲ್ಸಕ್ ಹೋಗ್ಬಾರ್ದು, ಇದು ಕೊಡಪ್ಪ ನಿಮ್ದು ಇಷ್ಟು ಪ್ರಾಬ್ಲಮ್ ಆಗಿದೆ, ಇದರಿಂದ ನೀವು ಇಷ್ಟು ಕಟ್ಟಬೇಕು ಅಂತ ಹೇಳ್ಬಿಟ್ಟು ನೋಟಿಸ್ ಕೊಡ್ಲಿ. ಅದಕ್ಕೆ ಇವರು ರಿಪ್ಲೈ ಕೊಡೋದ ಟೈಮ್ ಇರ್ತದೆ. ಇವ್ರು ಸಡನ್ ಆಗಿ ಬರೋದು, ಕ್ಲೋಸ್ ಮಾಡ್ಕೊಳ್ಳೋದು, ಎದುರಿಸೋದು, ಈ ತರ ಎಲ್ಲ ಮಾಡಿದಾಗ ಯಾವುದೇ ಉದ್ಯಮಿ ಕೂಡ ಹೆದರಿಕೆ ಆಗ್ಬಿಡುತ್ತೆ. ಇದು ನಮ್ಮ ಒಂದು ರಿಯಾಕ್ಷನ್. ನಮ್ಮ ಗೌರ್ಮೆಂಟ್ ಆಗ್ಲಿ, ಐಟಿ ಡಿಪಾರ್ಟ್ಮೆಂಟ್ ಆಗ್ಲಿ, ಇನ್ನು ಸ್ವಲ್ಪ ಇದ್ರದ್ದು ಸರಳ ನಾನು ಮಾಡಬಾರ್ದು ರೈಟ್ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಸರಳ ಕಡೆಗೆ ಮಾಡ್ಬೇಕು ಅಂತ ಎನಿಸ್ತದೆ. ಓಕೆ, ಈಗ ಅವರ ಸಹೋದರ ಮಾತಾಡ್ತಾ ಹೇಳ್ತಾ ಇದ್ರು, ಅಲ್ಲಿ ಇದ್ದಿದ್ದು ಕೃಷ್ಣ ಪ್ರಸಾದ್ ಅನ್ನೋ ಐಟಿ ಅಧಿಕಾರಿ ಅಲ್ಲೇ ಇದ್ರು ಅಂತ ಹೇಳ್ತಿದ್ರು. ಕಳೆದ 3 ದಿನಗಳಿಂದ ನನ್ನ ಜೊತೆ ಮಾತಾಡ್ತಾ ಅವ್ರು ಬೇರೆ ಏನು ಮಾತಾಡ್ತಿರ್ಲಿಲ್ಲ, ಗೊಂದಲದಲ್ಲಿ ಇದ್ರು. ಬರೀ ಐಟಿ ಇಲ್ಲಿ ತನಕ ಮಾತಾಡಿದಾಗ ಬೇರೆ ಬೇರೆ ಪ್ರಾಜೆಕ್ಟ್ ಬಗ್ಗೆ ಏನೆಲ್ಲ ಮಾತಾಡ್ತಿದ್ರು. ಆದ್ರೆ ಈಗ ಮಾತ್ರ ಬರೀ ಐಟಿ ಅಂದ್ರೆ ಅಷ್ಟು ಒತ್ತಡದಲ್ಲಿ ಒಬ್ಬ ವ್ಯಕ್ತಿ ಅಷ್ಟು ಒತ್ತಡದಲ್ಲಿ ಇರೋದಕ್ಕೆ ಒಂದು ಬಹಳ ಅವ್ಯವಹಾರ ಮಾಡಿರ್ಬೇಕು, ಇಲ್ಲ ಬಹಳ ಒತ್ತಡ ಅಧಿಕಾರಿಗಳಿಂದ ಬಂದಿರ್ಬೇಕು. ಚಂದ್ರಶೇಖರ್ ಅವರೇ, ಮಧ್ಯದಲ್ಲಿ ಕಟ್ ಆಯ್ತು, ಸ್ವಲ್ಪ ರಿಪೀಟ್ ಮಾಡ್ತೀರಾ ಮೇಡಮ್? ಸ್ವಲ್ಪ ಕಟ್ ಆಯ್ತು ಅದು. ಸರಿ. ಅವರ ಸಹೋದರ ಮಾತಾಡ್ತಾ ಹೇಳ್ತಾ ಇದ್ರು, ಕಳೆದ 3 ದಿನದಿಂದ ನಡೀತಾ ಇದೆ. 27ನೇ ತಾರೀಕು ಅವ್ರ ಮನೆಗೂ ಬಂದಿದ್ರಂತೆ. ಅದಾದ್ಮೇಲೆ ಇವ್ರ ಮನೆಗೆ ನಾನು ಮುಗಿಸಿ ನಾನು ವಿದೇಶಕ್ಕೆ ಹೋದೆ, ಇನ್ನು ನಡೀತಾನೆ ಇತ್ತು. ಕಳೆದ ತಿಂಗಳು ಬಂದಿದ್ಲು. ಮಾತೆತ್ತಿದ್ರೆ ಅವರು ಐಟಿ ಅಂತಾನೆ ಇದ್ರು, ಅದೇ ಪ್ರೆಷರ್ ಅಲ್ಲಿ ಇದ್ರು, ಅದೇ ಒತ್ತಡವನ್ನ ಅವ್ರು ಹಾಕಿದ್ದಾರೆ ಅಂತ. 2 ಕಾರಣಗಳಿರ್ಬೋದು. ಒಂದು, ಏನಾದ್ರು ಬಹಳ ಅವ್ಯವಹಾರ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಐಟಿ ಅನ್ನೋ ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ. ಅದ್ರಲ್ಲಿ ಏನಾಗ್ಬೋದು ಹೆಚ್ಚಂದ್ರೆ ಇಡಿನೂ ಅಲ್ಲ, ಅವ್ರು ಟ್ಯಾಕ್ಸ್ ಕಟ್ಟಿದ್ರೆ ಅಥವಾ ಏನಾದ್ರು ಇದ್ರೆ ಮುಗಿದೋಗ್ಬಿಡೋದು. ಅದಕ್ಕೆ ಈ ತರದ ನಿರ್ಧಾರ ತಗೋತಾರೆ ಅಂತಂದ್ರೇನೆ ಬಹಳ ಅಚ್ಚರಿ. ಇದು ಚಂದ್ರಶೇಖರ್ ಅವರೇ, ಆಶ್ಚರ್ಯ ಇದು. ಖಂಡಿತವಾಗ್ಲೂ ಅಚ್ಚರಿ ಮೇಡಮ್ ಇದು. ಈಗ ಯಾವುದೇ ಒಬ್ಬ ಬಿಸ್ನೆಸ್ ಮೆನ್ಗಳಿಗೆ ನಾನು ಅವರು ಟ್ಯಾಕ್ಸ್ ನ ಕಟ್ಟಿಲ್ದರೆ ಅವ್ರು ಇದು ಮಾಡ್ಕೊಂಡಿದ್ದಾರೆ, ಮುಚ್ಚಾಕೊಂಡಿದ್ದಾರೆ, ಇದು ಮಾಡಿದಾರೆ, ಆ ಒಂದು ಇದಕ್ಕೆ ಹೋಗಲ್ಲ. ಅದೇ ಏನೇ ಇದ್ರು 3 ದಿನದಿಂದ ನಡೀತಾ ಇದೆ ಅಂದ್ರೆ ಸಮ್ ಕೈಂಡ್ ಆಫ್ ಪ್ರೆಷರ್ ಇರ್ತದೆ. ಖಂಡಿತವಾಗ್ಲೂ ಸಮ್ ಕೈಂಡ್ ಆಫ್ ಪೊಲಿಟಿಕಲ್ ಪ್ರೆಷರ್ ಇರ್ತದೆ. ಬೇರೆ ಬೇರೆ ಆಯಾಮಗಳಿಂದ ಕೂಡ ನೋಡ್ಬೇಕಾಗತ್ತೆ. ಇಟ್ಸ್ ನಾಟ್ ಓನ್ಲಿ ಐಟಿ ಅಂತಲೂ ಹೇಳಕ್ಕಾಗಲ್ಲ, ಇದ್ರದ್ದು ಬೇರೆ ಆಯಾಮಗಳದ್ದು ನೋಡ್ಬೇಕಾಗತ್ತೆ. ಬಟ್ ಈ ಒಂದು ಆಗಿರ್ತಕ್ಕಂಥ ಈ ಒಂದು ಸನ್ನಿವೇಶ ನೋಡಿದ್ರೆ ನಿಜವಾಗ್ಲೂ ನಮ್ಮ ಉದ್ಯಮದವರಿಗೆ
ನಾವು ಇನ್ ಯಾವ ರೀತಿ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು, ಯಾವ ರೀತಿ ಇದನ್ನ ಓಕೆ ನಮ್ಮವೆಲ್ಲ ಸಣ್ಣ ಸಣ್ಣ ಬಿಸ್ನೆಸ್ಗಳು ದೊಡ್ಡ ಮಟ್ಟದಲ್ಲಿ ಮಾಡೋರು ಮತ್ತು ಇದೊಂದು ಆಕ್ಚುಲಿ ಶಾಕಿಂಗ್ ನ್ಯೂಸ್. ಆಮೇಲೆ ಇದೊಂದು ಎಚ್ಚರಿಕೆಯ ಗಂಟೆ ಅನ್ಸುತ್ತೆ, ಎಷ್ಟು ಹುಷಾರಾಗಿರ್ಬೇಕು ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು.